ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಕೋಪವನ್ನು ತಣಿಸುವಲ್ಲಿ ಬಿಜೆಪಿ ನಾಯಕರು ವಿಫಲರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದಂತಹ ಸಮಾವೇಶಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗೈರಾಗಿದ್ದಾರೆ. ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಸಮಾವೇಶಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗೈರಾಗಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಕೆಎಸ್ ಈಶ್ವರಪ್ಪನವರು ಎರಡೆರಡು ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸಮಾವೇಶಕ್ಕೆ ಗೈರಾಗಿ ಸೇಡನ್ನ ಮುಂದುವರಿಸಿದ್ದಾರೆ ಕೆಎಸ್ ಈಶ್ವರಪ್ಪ. ಸಮಾವೇಶಕ್ಕೂ ಕೂಡ ಅವರು ಗೈರಾಗಿದ್ದಾರೆ. ಅದೇ ರೀತಿಯಾಗಿ ಬಂಡಾಯದ ಬಾವುಟವನ್ನ ಯಥಾವತ್ತಾಗಿ ಎತ್ತಿ ಹಿಡಿದಿದ್ದಾರೆ. ಇನ್ನು ನಿನ್ನೆ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನನ್ನ ಮನೆಗೆ ಬಂದಿದ್ರು ಅನೇಕ ನಾಯಕರು, ಕೋಪವನ್ನ ತಣಿಸೋದಕ್ಕೆ ಅಂತ ಬಂದಿದ್ರು. ನನ್ನ ಮಗನನ್ನ MLC ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದರೆ MLC ಮಾಡೋದಲ್ಲ, ನಮ್ಮ ಪಕ್ಷವನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡುವಂಥದ್ದು ಖಚಿತ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಯಾವ ಬಂಡಾಯದ ಬಾವುಟವನ್ನ ಕಟ್ಟಿದ್ರು ಅದೇ ಬಂಡಾಯದ ಬಾವುಟವನ್ನ ಮತ್ತೆ ಎತ್ತಿ ಹಿಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸಮಾವೇಶಕ್ಕೆ ಬನ್ನಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನಿಮ್ಮನ್ನ ಮಾತನಾಡಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ನಾಯಕರು ಹೇಳಿದ್ರಂತೆ. ಆದರೂ ಕೂಡ ಕೆಎಸ್ ಈಶ್ವರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದಂತಹ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಹೀಗಾಗಿ ಅದೇ ಬಂಡಾಯವನ್ನ, ಆ ಕೋಪವನ್ನ ಮತ್ತೆ ಮುಂದುವರಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ ನಿಲ್ಲಿಸ್ಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರು ನಾನು ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡಿದ್ದೀನಿ. ಹಾಂ ಹೌದು ಹೌದು, ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೌಡ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಅಲ್ಲಿ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲಾ? ಬೇಡ, ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿಯ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ.